ಎಲ್ಲರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ ಪ್ರೌಢಶಾಲಾ ವಿದ್ಯಾರ್ಥಿಗಳಿಗಾಗಿ ಪ್ರಬಂಧ ಸ್ಪರ್ಧೆ ಪರಿಸರ ಸ್ವಚ್ಛತೆ. ಪರಿಸರ ಸ್ವಚ್ಛತೆ ಪರಿಸರ ಸ್ವಚ್ಛತೆ ಆರೋಗ್ಯಕರ ಬದುಕಿನ ದಾರಿ. ಪೀಠಿಕೆ: ಪರಿಸರವೆಂದರೆ ಮಾನವನ ಬದುಕಿನ ಅಡಿಪಾಯ. ನಾವು ಉಸಿರಾಡುವ ಗಾಳಿ, ಕುಡಿಯುವ ನೀರು, ನಡೆಯುವ ಭೂಮಿ, ಬೆಳೆಯುವ ಮರಗಳು ಇವೆಲ್ಲವೂ ಪರಿಸರದ ಅವಿಭಾಜ್ಯ ಅಂಗಗಳಾಗಿವೆ. ಪರಿಸರ ಶುದ್ಧವಾಗಿದ್ದರೆ ಜೀವನ ಸುಂದರವಾಗಿರುತ್ತದೆ. ಅದು ಮಲಿನಗೊಂಡರೆ ಜೀವನವೇ ಸಂಕಷ್ಟಕ್ಕೆ ಸಿಲುಕುತ್ತದೆ. ಆದರೆ ಇಂದಿನ ಕಾಲದಲ್ಲಿ ಮಾನವನ ಅಜಾಗರೂಕತೆ, ಅತಿಯಾದ ಉಪಭೋಗ ಮತ್ತು ಆಧುನಿಕ ಜೀವನ ಶೈಲಿಯಿಂದ ಪರಿಸರ ಸ್ವಚ್ಛತೆ ಹಾಳಾಗುತ್ತಿದೆ. ಈ ಹಿನ್ನೆಲೆಯಲ್ಲಿ ಪರಿಸರವನ್ನು ಸ್ವಚ್ಛವಾಗಿಟ್ಟುಕೊಳ್ಳುವುದು ಪ್ರತಿಯೊಬ್ಬ ನಾಗರಿಕನ, ವಿಶೇಷವಾಗಿ ವಿದ್ಯಾರ್ಥಿಗಳ ಕರ್ತವ್ಯವಾಗಿದೆ. ಪರಿಸರ ಸ್ವಚ್ಛತೆ ಕೇವಲ ಅಭಿಯಾನವಲ್ಲ, ಅದು ಶಿಸ್ತು, ಸಂಸ್ಕೃತಿ ಮತ್ತು ಜವಾಬ್ದಾರಿಯ ಪ್ರತೀಕವಾಗಿದೆ. ಪರಿಸರ ಸ್ವಚ್ಛತೆಯ ಮಹತ್ವ ಅಥವಾ ಪರಿಸರ ಸ್ವಚ್ಛತೆಯ ಉಪಯೋಗಗಳು. ಪರಿಸರ ಸ್ವಚ್ಛತೆಯ ಮೊದಲ ಮತ್ತು ಪ್ರಮುಖ ಉಪಯೋಗವೆಂದರೆ ಆರೋಗ್ಯ. ಸ್ವಚ್ಛ ಗಾಳಿ ಉಸಿರಾಡುವುದರಿಂದ ಶ್ವಾಸಕೋಶಗಳು ಆರೋಗ್ಯವಾಗಿರುತ್ತವೆ. ಶುದ್ಧ ನೀರು ಕುಡಿಯುವುದರಿಂದ ಅನೇಕ ಜಲಜನ್ಯ ರೋಗಗಳಿಂದ ದೂರವಿರಬಹುದು. ಸ್ವಚ್ಛ ಸುತ್ತಮುತ್ತಲಿನ ವಾತಾವರಣದಿಂದ ಮಲೇರಿಯಾ, ಡೆಂಗ್ಯೂ, ಕಾಲರಾ ಮುಂತಾದ ರೋಗಗಳ ಹರಡುವಿಕೆ ಕಡಿಮೆಯಾಗುತ್ತದೆ. ಹೀಗಾಗಿ ಪರಿಸರ ಸ್ವಚ್ಛತೆ ಆರೋಗ್ಯಕರ ಸಮಾಜದ ಮೂಲ ಸ್ತಂಭವಾಗಿದೆ. ಪರಿಸರ ಸ್ವಚ್ಛತೆಯ ಮತ್ತೊಂದು ಉಪಯೋಗವೆಂದರೆ ಪ್ರಕೃತಿಯ ಸಮತೋಲನದ ರಕ್ಷಣೆ. ವಾಯು, ಜಲ ಮತ್ತು ಭೂಮಿ ಮಲಿನಗೊಂಡಾಗ ಪ್ರಕೃತಿಯ ಚಕ್ರವೇ ಅಸ್ತವ್ಯಸ್ತವಾಗುತ್ತದೆ. ಮಳೆಯ ಅಸಮತೋಲನ, ಭೂಮಿಯ ಉರ್ವರತೆ ಕುಸಿತ, ಜಾಗತಿಕ ತಾಪಮಾನ ಏರಿಕೆ ಇವೆಲ್ಲವೂ ಪರಿಸರ ಮಾಲಿನ್ಯದ ಪರಿಣಾಮಗಳಾಗಿವೆ. ಪರಿಸರವನ್ನು ಸ್ವಚ್ಛವಾಗಿಟ್ಟುಕೊಂಡರೆ ಈ ಸಮಸ್ಯೆಗಳನ್ನು ನಿಯಂತ್ರಿಸಬಹುದು. ಸಾಮಾಜಿಕ ಜೀವನದಲ್ಲಿಯೂ ಪರಿಸರ ಸ್ವಚ್ಛತೆಗೆ ಮಹತ್ವದ ಪಾತ್ರವಿದೆ. ಸ್ವಚ್ಛವಾದ ಊರು, ನಗರ ಅಥವಾ ಶಾಲೆ ಎಲ್ಲರಲ್ಲಿಯೂ ಶಿಸ್ತು ಮತ್ತು ಸಕಾರಾತ್ಮಕ ಮನೋಭಾವವನ್ನು ಬೆಳೆಸುತ್ತದೆ. ಸ್ವಚ್ಛ ಪರಿಸರದಲ್ಲಿ ವಾಸಿಸುವ ಜನರು ಆರೋಗ್ಯಕರವಾಗಿರುತ್ತಾರೆ, ಮಾತ್ರವಲ್ಲ ಆತ್ಮವಿಶ್ವಾಸದಿಂದ ಜೀವನ ನಡೆಸುತ್ತಾರೆ. ಅಲ್ಲದೆ ಸ್ವಚ್ಛತೆ ರಾಷ್ಟ್ರದ ಗೌರವವನ್ನು ಹೆಚ್ಚಿಸುತ್ತದೆ. ಪರಿಸರ ಸ್ವಚ್ಛತೆಯಲ್ಲಿ ವಿದ್ಯಾರ್ಥಿಗಳ ಪಾತ್ರ ಅತ್ಯಂತ ಮಹತ್ವದ್ದಾಗಿದೆ. ಶಾಲಾ ಆವರಣವನ್ನು ಸ್ವಚ್ಛವಾಗಿಡುವುದು, ಕಸವನ್ನು ಎಲ್ಲೆಂದರಲ್ಲಿ ಎಸೆಯದೆ ಕಸದ ಬುಟ್ಟಿಯಲ್ಲಿ ಹಾಕುವುದು, ಪ್ಲಾಸ್ಟಿಕ್ ಬಳಕೆಯನ್ನು ಕಡಿಮೆ ಮಾಡುವುದು, ಮರಗಳನ್ನು ನೆಡುವುದು ವಿದ್ಯಾರ್ಥಿಗಳು ಪಾಲಿಸಬಹುದಾದ ಸರಳ ಕ್ರಮಗಳಾಗಿವೆ. ವಿದ್ಯಾರ್ಥಿಗಳು ತಮ್ಮ ಮನೆಯವರಿಗೂ ಪರಿಸರ ಸ್ವಚ್ಛತೆಯ ಮಹತ್ವವನ್ನು ತಿಳಿಸಿ ಜಾಗೃತಿ ಮೂಡಿಸಬಹುದು. ಬಾಲ್ಯದಲ್ಲೇ ಬೆಳೆದ ಉತ್ತಮ ಅಭ್ಯಾಸಗಳು ಜೀವನ ಪೂರ್ತಿ ಮಾರ್ಗದರ್ಶಿಯಾಗುತ್ತವೆ. ಸರ್ಕಾರ ಪರಿಸರ ಸ್ವಚ್ಛತೆಗೆ ಸಂಬಂಧಿಸಿದಂತೆ ಸ್ವಚ್ಛ ಭಾರತ ಅಭಿಯಾನ, ಪ್ಲಾಸ್ಟಿಕ್ ನಿಷೇಧ, ಕಸದ ವಿಂಗಡಣೆ ಮುಂತಾದ ಯೋಜನೆಗಳನ್ನು ಜಾರಿಗೆ ತಂದಿದೆ. ಆದರೆ ಇವುಗಳ ಯಶಸ್ಸು ಜನರ ಸಹಕಾರದ ಮೇಲೆಯೇ ಅವಲಂಬಿತವಾಗಿದೆ. ನಿಯಮಗಳನ್ನು ಪಾಲಿಸುವುದು ಮತ್ತು ಪರಿಸರವನ್ನು ಪ್ರೀತಿಸುವ ಮನೋಭಾವ ಬೆಳೆಸುವುದು ಅತ್ಯಂತ ಅಗತ್ಯ. ಸಮಾರೋಪ ಅಥವಾ ಉಪಸಂಹಾರ. ಪರಿಸರ ಸ್ವಚ್ಛತೆ ನಮ್ಮ ಜೀವನದ ಅಲಂಕಾರವಲ್ಲ, ಅದು ಅಗತ್ಯ. ಇಂದು ನಾವು ಪರಿಸರವನ್ನು ಕಾಪಾಡಿದರೆ ನಾಳೆ ಪರಿಸರ ನಮ್ಮನ್ನು ಕಾಪಾಡುತ್ತದೆ. ಸ್ವಚ್ಛ ಪರಿಸರವಿದ್ದರೆ ಮಾತ್ರ ಆರೋಗ್ಯಕರ ದೇಹ, ಸಂತೋಷಕರ ಮನಸ್ಸು ಮತ್ತು ಸುರಕ್ಷಿತ ಭವಿಷ್ಯ ಸಾಧ್ಯ. ಪ್ರಕೃತಿಯು ನಮಗೆ ನೀಡಿರುವ ಅಮೂಲ್ಯ ಕೊಡುಗೆಯನ್ನು ನಾವು ಜವಾಬ್ದಾರಿಯಿಂದ ಬಳಸಬೇಕು. ಸ್ವಚ್ಛ ಪರಿಸರ ಸುಂದರ ಭವಿಷ್ಯ ಎಂಬ ಸಂದೇಶವನ್ನು ಮನದಲ್ಲಿ ನೆಟ್ಟುಕೊಂಡು ವಿದ್ಯಾರ್ಥಿಗಳಾದ ನಾವು ಪರಿಸರ ರಕ್ಷಣೆಯ ಪವಿತ್ರ ಕಾರ್ಯದಲ್ಲಿ ಮುಂಚೂಣಿಯಲ್ಲಿ ನಿಲ್ಲೋಣ. ನಮ್ಮ ಸಣ್ಣ ಸಣ್ಣ ಪ್ರಯತ್ನಗಳೇ ನಾಳೆಯ ದೊಡ್ಡ ಬದಲಾವಣೆಗೆ ಕಾರಣವಾಗಲಿ.